ಸಮೀಪಿಸುತ್ತಲೇ ಆ ಋಷಿಯನ್ನು ಕೂಲನು ಬಲಗೊಂಡು ಅವನನ್ನು ಭಕ್ತಿ ಭಾವದಲ್ಲಿ ಪ್ರದಕ್ಷಿಣೆಗೈದು 3 ಬಾರಿ ವಂದಿಸಿದನ ದೊರೆಯೂ. ಮುನಿಯ ಶ್ರೀಪಾದಗಳಿಗೆ ಹೇಳಿ ನವಧಾ ಭಕ್ತಿಯನು ಶುದ್ಧಗೊಳಿಸಿ ನೆಲವನ್ನು ಕರೆತಂದನವನನ್ನು ಆದರದಿ ತನ್ನರಮನೆಗೆ ಬಳಿಕ ಕೂರಿಸಿ ಸಮೂಚಿತ ಸಮುನ್ನತ ಪೀಠದಲ್ಲವನನು ಪೂಜೆಗೈದರ ರಾಜದಂಪತಿಗಳು ಅಷ್ಟದ್ರವ್ಯಗಳಿಂದಲಿ ಶರಣಾಗಿ ಶ್ರೀಮುನಿಯವನ ಪದ ಕಮಲಗಳಲ್ಲಿ ಲೋಕಪೂಜ್ಯರೇ ಭಿನ್ನೈಸಿದಿರಿ ನೀವೆನ್ನ ಅರಮನೆಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಪುರುಷಮಣಿ ಸಿದ್ಧರ ಸಮರ್ಥ ನವನಿಧಿಗಳ ತೆರದೆ ಸಾರ್ಥಕಬಹುದೆಮ್ಮ ಜೀವಿತವು ಕೃಪೆದೋರಿ ನೀವು ಸ್ವೀಕರಿಸಿದರೆ ನಾವೀವ ಶುದ್ಧ ಆಹಾರವನು ಪ್ರಭುವೇ ಎನ್ನುತ್ತ ಪ್ರಾರ್ಥಿಸಿ ನೀಡಲ ಮಹರ್ಷಿಗೆ ಮುನಿಯೋಗ್ಯ ಪರಮಾನ್ನವನ ದೊರೆಯು ಸೇವಿಸಿ ಆ ಅಂತರಾಯರಹಿತಾಹಾರವನು ಹರಸಿದ ನಿಂತು ಮುನಿಯವನು ಮಂಗಳದ ಮುಂಬೆಳಕಿನಂತಿರಲವನ ಮೌನ ನುಡಿಯೂ. ಅರಸನೇ ತೃಪ್ತಿಯಾಯ್ತೆನಗೆ ನೀನಿದ್ದ ಪಾರಣೆ ಇಂದಲೇ ಅಕ್ಷಯವಾಗಲಿ ನಿನ್ನ ದಾನವು ತೆರಳುವೆನು ಏಕಾಂತ ಸ್ಥಳಕ್ಕೆ ನಾನಿನ್ನು ಕಠಿಣ ತಪವನಾಚರಿಸಲು ವೃದ್ಧಿಸಲಿ ನಿನ್ನಲ್ಲಿ ಧರ್ಮವೋ ನದಿ ತೀರದ ಹಸಿರಿನೊಲು ಅಂತೆ ರಕ್ಷಿಸಲಿ ಅದು ನಿನ್ನನು ಪೊರೆವಂತೆ ತಾಯಿ ತನ್ನ ಕಂದನನು. ಸಮೀಪಿಸುತ್ತಿರುವಾಗೇ ಆ ಋಷಿ ಆ ಕೂಲನ್ನು ಬಲಗೊಂಡ ಅವನನ್ನು ಭಕ್ತಿ ಭಾವದಲ್ಲಿ ಕೂಲ ಮಹಾರಾಜ ಆ ವರ್ಧಮಾನ ಮುನಿಯನ್ನ ಭಕ್ತಿ ಭಾವದಲ್ಲಿ ಹೋಗಿ 3 ಪ್ರದಕ್ಷಿಣೆಯನ್ನು ಹಾಕಿ ಮುನಿಯ ಪಾದಾಬ್ಜಗಳಿಗೆ ನವದಾ ಭಕ್ತಿಯನ್ನು ಸ್ಥಿರಗೊಳಿಸ್ತೇನೆ. ಶುದ್ಧ ನೆಲವನ್ನು ತನ್ನ ಅರಮನೆಗೆ ಕರೆದುಕೊಂಡು ಬರ್ತಾನೆ. ಮುನಿ ಮಹಾರಾಜನ ರಾಜದಂಪತಿಗಳು ಅಷ್ಟದ್ರವ್ಯಗಳಿಂದ ಆ ಪೂಜೆಯನ್ನು ಮಾಡ್ತಾರೆ ಮುನಿಯ ಪಾದಾಬ್ಜಗಳಲ್ಲಿ. ಆಗ ವಿನಂತಿ ಮಾಡ್ತಾರೆ, ಲೋಕಪೂಜ್ಯರೇ, ನನ್ನ ಅರಮನೆಗೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಪುರುಷಮಣಿ ಸಿದ್ಧರಸ ಮತ್ತು ನವನಿಧಿಗಳ ತೆರದಿ ನಿಮ್ಮ ಆಗಮನ ಆಗಿದೆ, ಸಾರ್ಥಕ ಆಯಿತು. ಕೃಪೆ ತೋರಿ ನಾ ಮನಶುದ್ಧಿ ವಚನ ಶುದ್ಧಿ ಆಹಾರ ಶುದ್ಧಿಯಿಂದ ನಾನು ಅಶುದ್ಧ ಆಹಾರವನ್ನು ನೀಡ್ತೇವೆ, ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಅಂತರಾಯರಹಿತ ಆಹಾರವನ್ನು, ಅಂತರಾಯ ಯಾಕೆಂದರೆ ಮಣಿಗಳು ಆಹಾರ ತೆಗೆದುಕೊಳ್ಬೇಕಾದ್ರೆ ಒಂಚೂರು ಕೂದಲು ಸಿಕ್ಕಿದ್ರೂ ಕೂಡ ಅಂತರಾಯಾಗಿ ಆಹಾರ ತ್ಯಾಗ ಮಾಡ್ತಾರೆ. ಇಲ್ಲಿ ಯಾವುದೇ ಅಂತರಾಯ ಆಗದ ಆಹಾರವನ್ನು ಮುನಿಗಳಿಗೆ ಕೊಡ್ತಾರೆ. ಆ ಮುನಿಗಳು ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ವರ್ಧಮಾನ ಮುನಿ ತದನಂತರ ಅರಸನಿಗೆ ತೃಪ್ತಿ ಆಯಿತು, ನನಗೆ ನೀನು ಮಾಡಿದ ಪಾರಣೆಯಿಂದ ನಿನ್ನ ದಾನಕ್ಕೆ ಅಕ್ಷಯ ಆಗಲಿ, ಇನ್ನು ನಾನು ಕಠಿಣ ತಪಸ್ಸನ್ನು ಆಚರಿಸಲಿಕ್ಕೆ ನಾನು ಹೋಗ್ತಾ ಇದ್ದೀನಿ, ನಿನ್ನ ಧರ್ಮ ನಿನ್ನನ್ನು ರಕ್ಷಿಸಲಿ ತಾಯಿ ಹೇಗೆ ತನ್ನ ಕಂದನನ್ನು ಆಶೀರ್ವಾದ ಮಾಡುತ್ತೋ ಆ ರೀತಿ ಆಶೀರ್ವಾದವನ್ನು ಮಾಡಿ ವರ್ಧಮಾನ ಮುನಿಗಳು ಅರಮನೆಯಿಂದ ತೆರಳುವ ಪ್ರಸಂಗವನ್ನು ಬಹಳ ರೋಚಕತೆಯಿಂದ ಇಲ್ಲಿ ಹೇಳಿದ್ದಾರೆ. ನಮಸ್ಕಾರ.